ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಕುಕ್ವೇರ್ಸ್ ಬಗ್ಗೆ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಸೊ ಎರಡು ಕುಕ್ವೇರ್, ಒಂದು ಬಂದ್ಬಿಟ್ಟು ಟ್ರೈಪ್ಲೈ ಕಡಾಯಿ ಆ್ಯಂಡ್ ನಾನ್ ಸ್ಟಿಕ್ ತವಾ ಫ್ರೈಯಿಂಗ್ ಪ್ಯಾನ್. ಸೊ ಫಸ್ಟ್ ಬಂದ್ಬಿಟ್ಟು ಟ್ರೈಪ್ಲೈ ಕಡಾಯಿ. ಇದು ಬಂದ್ಬಿಟ್ಟು 18 ಸೆಂಟಿಮೀಟರ್ಸ್. ಆಮೇಲೆ ಇದು ಪ್ಯಾನು, ಕಡಾಯಿ ಡೀಪ್ ಫ್ರೈ ಪ್ಯಾನ್ ಅಂತಾರೆ, ಕಡಾಯಿನೂ ಅಂತಾರೆ. ಸೊ ಇದು ಸ್ವಲ್ಪ ಡೆಪ್ತು ಜಾಸ್ತಿ ಇದೆ ಇದ್ರದ್ದು. ಸೊ ಇದು ನಾವು ಆಯಿಲ್ ಫ್ರೈ, ಹಪ್ಳ, ಆಮೇಲೆ ತುಂಬ ಫ್ರೈ ಐಟಮ್ಸ್ ಇದರಲ್ಲಿ ಮಾಡ್ಕೋಬೋದು. ಸ್ಮಾಲ್ ಕ್ವಾಂಟಿಟೀಸಲ್ಲಿ ಬೇಕಂದರೆ ಈ ಥರ ಚಿಕ್ಕ ಪಾತ್ರೆ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಆಮೇಲೆ ಎಲ್ಲೂ ಬರ್ನಿಂಗ್ ಆಗಲ್ಲ. ಆಲ್ರೆಡಿ ಇದನ್ನ ನಾವು ಯೂಸ್ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡೋಕ್ಕೆ ಶುರು ಮಾಡಿದ್ವಿ. ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಆಮೇಲೆ ಎಲ್ಲೂ ನಮಗೆ ಕಪ್ಪಗಾಗೋದು, ಬರ್ನಿಂಗ್ ಆಗೋದು ಎಲ್ಲಿ ನಮಗೆ ಕಾಣಿಸ್ಲಿಲ್ಲ. ತುಂಬ ಚೆನ್ನಾಗಿದೆ ಈ ಐಟಮು ಟ್ರೈಪ್ಲೈ ಕಡಾಯಿ. ಸೊ ಇನ್ನೊಂದು ಐಟಮ್ ಬಂದ್ಬಿಟ್ಟು ನಾನ್ ಸ್ಟಿಕ್ ಫ್ರೈಯಿಂಗ್ ಪ್ಯಾನ್. ಒಳ್ಳೆ ಕ್ವಾಲಿಟಿದು ಒಂದು ಫ್ರೈಯಿಂಗ್ ಪ್ಯಾನ್ ನಿಮಗೆ ತೋರಿಸ್ತಾ ಇದ್ದೀನಿ. 5 ಲೇಯರ್ಸ್ ಕೋಟಿಂಗ್ ಇದೆ ಅಂತ ಮೆನ್ಷನ್ ಮಾಡಿದ್ರು. ಸೊ ಇದರದ್ದು ನಾನ್ ಸ್ಟಿಕ್ ಕೋಟಿಂಗ್ ತುಂಬಾ ಚೆನ್ನಾಗಿದೆ. ಇದು 22 ಸೆಂಟಿಮೀಟರ್ಸ್ ಡಯಾ, 3.25 ಥಿಕ್. ತುಂಬ ಹೆವಿ ಇದೆ, ಇದು ಒಳ್ಳೆ ಕ್ವಾಲಿಟಿ. ಆಮೇಲೆ ಇದನ್ನು ನಾವು ಸ್ಪೈಸಸ್ ಫ್ರೈ ಮಾಡೋಕ್ಕೆ, ಬಿಸಿ ಮಾಡೋಕ್ಕೆ, ಆಮ್ಲೆಟ್ ಮಾಡೋಕ್ಕೆ, ಕಟ್ಲೆಟ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಇದು ನಮಗೆ ಬೇಗ ನಮಗೆ ಇದು ಸ್ಟಿಕ್ ಆಗಲ್ಲ. ಆಮೇಲೆ ಈಸಿ ಟು ಯೂಸ್. ನಮಗೆ ಕ್ವಿಕ್ಕಾಗಿ ಏನಾದರೂ ಅಡುಗೆ ಮಾಡಬೇಕು ಅಂದರೆ, ಏನಾದರೂ ಫ್ರೈ ಮಾಡ್ಕೋಬೇಕು ಅಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ಅದಕ್ಕೆ ಇದನ್ನು ನಾವು ಪರ್ಚೇಸ್ ಮಾಡಿದ್ವಿ. ಆಮೇಲೆ ನೋಡಿ, ಈ ಬಾಕ್ಸ್ ಮೇಲೆ ಇದರದ್ದು ಫೀಚರ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. 2 ಇಯರ್ಸ್ ವಾರಂಟಿ ಜೊತೆ ಬರುತ್ತೆ ಇದು. ಆಮೇಲೆ ಲಿಡ್ ಬಂದುಬಿಟ್ಟು ಆಪ್ಷನಲ್ಲು, ಇದ್ರ ಜೊತೆಗೆ ಲಿಡ್ ಬರಲ್ಲ. ಲಿಡ್ ಬೇಕಂದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕಟ್ಟಬೇಕು. ಸೊ ಇದು ಬಂದುಬಿಟ್ಟು ಒಂದು ಆಫರಲ್ಲಿ ಸಿಕ್ಕಿತ್ತು, ಶಾಪಲ್ಲಿ ತೊಗೊಂಡಿದ್ದೆ. ಇವಾಗ ಇದನ್ನು ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ಕ್ವಾಲಿಟಿ ಹೆಂಗಿದೆ ಅಂತ. ಇದ್ರ ಜೊತೆಗೆ ಒಂದು ಬುಕ್ ಬರುತ್ತೆ, ಮ್ಯಾನ್ಯುಯಲ್ ಬರುತ್ತೆ, ಆಮೇಲೆ ವಾರಂಟಿ ಕಾರ್ಡ್, ಆಮೇಲೆ ಇದನ್ನು ಕ್ಲೀನ್ ಮಾಡೋಕ್ಕೆ ಒಂದು ಬ್ರಷ್ ಕೊಟ್ಟಿದ್ದಾರೆ. ಇದಕ್ಕಂತಲೇ ಯೂಸ್ ಮಾಡೋಕ್ಕಂತ ಒಂದು ಬ್ರಷ್ ಕೊಟ್ಟಿದ್ದಾರೆ, ಸ್ಕ್ರಬ್ಬರ್ ಕೊಟ್ಟಿದ್ದಾರೆ. ಆಮೇಲೆ ನಾನ್ ಸ್ಟಿಕ್ ಐಟಮ್ಸ್ನ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಸ್ಟೀಲ್ ಸೌಟು, ಸ್ಪಟುಲಾನ ಯೂಸ್ ಮಾಡಬಾರ್ದು ಇದ್ರ ಮೇಲೆ. ವುಡನ್ ಇಲ್ಲ ಅಂದರೆ ಸಿಲಿಕಾನ್ ಸೌಟು, ಸ್ಪಟುಲಾನ ಮಾತ್ರ ಯೂಸ್ ಮಾಡಬೇಕು. ಸ್ಟೀಲ್ ಯೂಸ್ ಮಾಡಿದ್ರೆ ಸ್ಕ್ರ್ಯಾಚಸ್ ಆಗ್ಬೋದು. ನಾನ್ ಸ್ಟಿಕ್ ಕೋಟಿಂಗ್ಗೆ ಅದು ಒಳ್ಳೆಯದಲ್ಲ. ಈ ಫ್ರೈಯಿಂಗ್ ಪ್ಯಾನ್ ಬಂದುಬಿಟ್ಟು ಇಂಡಕ್ಷನ್ ಸ್ಟವ್ಗೂ ಸೂಟಬಲ್. ಆಮೇಲೆ ಇದ್ರದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ.
ಆಮೇಲೆ ಇದು 2 years ಗ್ಯಾರಂಟಿ ಕೊಡ್ತಾ ಇದ್ದಾರೆ ಈ ಪ್ರಾಡಕ್ಟ್ ಮೇಲೆ. ಸೊ ವೀಕ್ಷಕರೇ, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ನಿಮಗೆ ಕುಕ್ವೇರ್ ತಗೊಳ್ಳೋ ಐಡಿಯಾ ಇದ್ದರೆ ಇವೆರಡು ಐಟಮ್ಸ್ ನೀವು ಟ್ರೈ ಮಾಡ್ಬೋದು. ಸೊ ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.